ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವತ್ತು 3 ಜನ ಬೆಳಗ್ಗೆನೇ ರೆಡಿಯಾಗಿ ಆಚೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಅಮೃತಂಗೆ ರಜಾ ಇದೆ, ಜನ್ಯ ಕೂಡ ಊರಿಂದ ಬಂದಿದ್ಲು ಅಂತ ಹೇಳಿ ಹೋಗ್ತಾ ಇದ್ದೀವಿ. ಕೆಳಗಡೆ ಬಂದಿದ ತಕ್ಷಣ ನಮ್ಮ ಮನೆ ಕೆಳಗಡೆನೇ ರಾಮನವಮಿಗೆ ಅಂತ ಹೇಳಿ ಪ್ರಿಪ್ರೇಷನ್ಸ್ ನಡೀತಾ ಇತ್ತು. ಸೊ ಸಂತು ಅಷ್ಟರಲ್ಲಿ ನಾನು ಸುಮ್ನಳ್ಳಿ ಹೋಗ್ತಾ ಇದ್ದೀನಿ, ಸುಮ್ನಳ್ಳಿವರೆಗೂ ಟಿಲಿ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಹೇಳ್ದ. ಸೊ ಅವನ ಜೊತೆ ಸುಮ್ನಳ್ಳಿವರೆಗೂ ಡ್ರಾಪ್ ತೊಗೊಂಡು ಅಲ್ಲಿಂದ ಬಸ್ ಹತ್ಕೊಂಡು ನಾವು ಹೋಗಿದ್ದು ಓರಿಯನ್ ಮಾಲ್ಗೆ. ಜನ್ಯಂಗೆ ಈ ಮಾಲ್ ತುಂಬಾ ಇಷ್ಟ ಆಗುತ್ತೆ. ಏನೋ ಗೊತ್ತಿಲ್ಲ, ಯಾವಾಗ ಬಂದ್ರೂ ಓರಿಯನ್ಗೆ ಹೋಗೋಣ ಅಂತಲೇ ಹೇಳ್ತಾಳೆ. ಬೇರೆ GT ಮಾಲು ಅಲ್ಲೆಲ್ಲನೂ ಓಡಾಡಿದ್ದಾಳೆ, ಬಟ್ ಅವಳಿಗೆ ಇದೇ ಮಾಲ್ ಇಷ್ಟ ಆಗಿದೆ. ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ಅವಳು ಯಾವಾಗ ಬಂದರೂ ಓರಿಯನ್ ಮಾಲ್ಗೆ ಹೋಗಿರ್ತೀವಿ. ಸೊ ಎಂಟ್ರಿ ಆಗಿದ ತಕ್ಷಣ ನಾನು ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಓರಿಯನ್ ಮಾಲ್ಗೆ ಹೋಗಿ. ಸೊ ತುಂಬ ಚೇಂಜಸ್ ಇತ್ತು, ನನಗೆ ಫೀಲ್ ಆಯಿತು ಚೇಂಜಸ್ ಇದೆ ಅಂತ. ಸಕ್ಕತ್ತಾಗಿರೋ ಪರ್ಫ್ಯೂಮ್ಸು, ಬ್ರ್ಯಾಂಡೆಡ್ ಸನ್ಗ್ಲಾಸಸ್ಸು ತುಂಬಾ ಚೆನ್ನಾಗಿದೆ ಇವಾಗ ಓರಿಯನ್ ಮಾಲ್. ನೋಡೋಕ್ಕೆ ಮುಂಚೆನೂ ಚೆನ್ನಾಗಿತ್ತು, ಇವಾಗ ಇನ್ನೂ ಅಪ್ಡೇಟೆಡ್ ವರ್ಷನಲ್ಲಿದೆ ಅಂತ ನಂಗೆ ಅನಿಸ್ತು. ಸೊ ಓರಿಯನ್ ಮಾಲ್ಗೆ ಹೋಗಿದ ತಕ್ಷಣ ಇವ್ರದ್ದು ಪೋಸ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಅಲ್ಲೊಂದು ಫೋಟೋ ತೆಗಿ, ಇಲ್ಲೊಂದು ಫೋಟೋ ತೆಗಿ ಅಂತ. ಇವರೆಲ್ಲ ಓರಿಯನ್ ಮಾಲ್ಗೆ ಹೋಗೋದೇ ಫೋಟೋ ತೆಗಿಯೋಕ್ಕೆ ಅನ್ನೋ ಥರ ಮಾಡ್ಕೊಂಬಿಟ್ಟಿದ್ದಾರೆ ಇವಾಗ. ಅದ್ರ ಜೊತೆಗೆ ಇಲ್ಲೇನೋ ಒಂದು ಫ್ಲವರ್ ಟ್ರೀ ಥರ ಎಲ್ಲ ಮಾಡಿ ಇಟ್ಟಿದ್ದಾರೆ, ಫೋಟೋಸ್ಗಂತಲೇ ಇಟ್ಟಿದ್ದಾರೆ. ಅವರೂ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಮಾಲವರು. ಸೊ ಗೊತ್ತಾಗಿದೆ ಜನ ಬರೀ ಫೋಟೋಸ್ಗೆ ಬರ್ತಾರೆ ಇಲ್ಲಿ ಅಂತ. ಸೊ ಫೋಟೋ ಬ್ಯಾಕ್ಗ್ರೌಂಡ್ಗೆ ಅಂತಲೇ ಅವರು ಮಾಡಿಟ್ಟಿದ್ದಾರೆ. ಇಲ್ಲಿ ನಮ್ಮ ಬೇಬಿ ಅದನ್ನೆಲ್ಲ ನೋಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಕೆಳಗಡೆ ಮಕ್ಕಳಿಗೆ ಅಂತಲೇ ಮಕ್ಳಿಗೆ ಎಟ್ಕೋತಾರ ಅದು ಪ್ಲಾಸ್ಟಿಕ್ ಫ್ಲವರ್ಸು, ಅದಕ್ಕೊಂದು ಗೇಟು ಆ ಥರ ಎಲ್ಲ ಮಾಡಿದ್ದಾರೆ. ಸೊ ಇವಳು ಹೇಳ್ತಾಯಿದ್ಲು ಇದು ಫ್ಲವರ್ ಅಂತ. ಸೊ ಅವಳು ತುಂಬ ಖುಷಿಪಟ್ಲು. ಆ್ಯಸ್ ಯೂಶ್ವಲ್ ಅವಳು ಆಚೆ ಹೋದರೆ ಹೆಂಗಿದ್ರೂ ಪಡ್ತಾಳೆ. ಅವಳು ಅದನ್ನೆಲ್ಲ ಎಳೆದು ಅಳ್ಳಾಡ್ಸೋಕ್ಕೆಲ್ಲ ನೋಡ್ತಿದ್ದಾಳೆ. ಸೊ ನಾವು ಅವಳನ್ನ ಅಲ್ಲಿಂದ ಕರ್ಕೊಂಡು ಮುಂದೆ ಬಂದ್ವಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೆ ಎಟ್ಕೋ ಥರ ಏನೇನಿದೆ ಅದೆಲ್ಲ ಅವ್ರಿಗೆ ಇಷ್ಟ ಆಗೋ ಥರನೇ ಮಾಡಿದ್ದಾರೆ. ಮಕ್ಕಳಿಗೆ ಅವ್ರ ಹೈಟ್ಗೆ ಏನು ಕಾಣಿಸುತ್ತಲ್ಲ ಅಲ್ಲಿವರೆಗೂ ಎಲ್ಲ ಮಕ್ಳಿಗೆ ಇಷ್ಟ ಆಗೋ ಥರದ್ದೇ ಮಾಡಿದ್ದಾರೆ. ಇಲ್ಲೊಂದು ಬ್ರಿಡ್ಜ್ ಥರದ್ದು ಏನೋ ಮಾಡಿದ್ದಾರೆ ಮಕ್ಳಿಗಂತ. ದೊಡ್ಡವರು ಹೋಗ್ತಾರೆ ಅನಿಸುತ್ತೆ, ಬಟ್ ಮಕ್ಳಿಗೆ ಅದು ಅಂತ ಮಾಡಿರ್ತಾರೆ. ಒಂದು ಓರಿಯನ್ ಮಾಲ್ ವೀವ್ ನೋಡಿಕೊಂಡು ನಾವು ಅಲ್ಲಿಂದ ಇಲ್ಲೊಂದು ನಂಗೆ ತುಂಬ ಇಷ್ಟ ಆಯಿತು. ಏನೋ ಒಂದು ಮನೆಯದು ಏನು ಹೇಳ್ತಾರೆ ಸೆಟ್ ಥರ ಹಾಕಿದ್ದಾರೆ. ಅದ್ರ ಪಕ್ಕದಲ್ಲಿ ಒಂದು ಫ್ಲವರ್ದು ಟ್ರೀ ಇದೆ. ಇಲ್ಲಿ ಇವರು ನಾನು ಫೋಟೋ ತೆಗಿತಿದ್ದೀನಿ ಅಂದ್ಕೊಂಡು ಫುಲ್ ಪೋಸ್ ಕೊಡ್ತಿದ್ದಾರೆ, ಬಟ್ ನಾನು ವೀಡಿಯೋ ಮಾಡ್ತಾಯಿದ್ದೆ. ಅದಾದಮೇಲೆ ನಮ್ಮ ಧಾರ್ಮಿಕಂಗೆ ಎಸ್ಕಲೇಟರ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅವಳು 1-2 ಟೈಮ್ಸ್ ಮಾಲ್ಗೆ ಹೋಗಿರೋದ್ರಿಂದ ಏನೋ ಗೊತ್ತಿಲ್ಲ ಅವಳಿಗೆ ಅದು ಗೊತ್ತಾಗ್ತಿಲ್ವೋ, ಬಟ್ ಅದನ್ನು ಇಷ್ಟಪಡ್ತಾಳೆ ಅದ್ರಲ್ಲಿ ಹೋಗೋಕ್ಕೆ. ಅದ್ರಲ್ಲಿ ಹೋದರೆ ಎಕ್ಸೈಟ್ ಆಗ್ತಾಳೆ. ಸೊ ಹಾಗಾಗಿ ಅವಳನ್ನ ಎಸ್ಕಲೇಟರ್ಸಲ್ಲಿ ಓಡಾಡಿಸ್ತಾ ಇದ್ವಿ. ಮೇಲೆ ಬರೋದು ಕೆಳಗೆ ಹೋಗೋದು ಇದೇ ಕೆಲಸ ಆಗೋಗಿತ್ತು ಮಾಲ್ ತುಂಬ. ಆಮೇಲೆ ಏನಾಯಿತು, ಅವಳು ನನ್ನ ಕೈ ಹಿಡ್ಕೊಂಡು ಆರಾಮಾಗಿ ಅಲ್ಲೆಲ್ಲ ವಾಕ್ ಮಾಡ್ತಾಯಿದ್ಲು. ಬಟ್ ತುಂಬ ಸಾಫ್ಟ್ ಇತ್ತು ನೆಲ, ಹಾಗಾಗಿ ಸ್ಲಿಪ್ಪಾಗಿ ಬಿದ್ದೋಗ್ತಾಯಿದ್ಲು ಅಲ್ಲಲ್ಲೇ. ಇದು ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನು ಈ ಥರ ದೂರದಿಂದ ನೋಡಿದ್ರೆ ಏನೂ ಗೊತ್ತಾಗಲ್ಲ, ಬಟ್ ಝೂಮ್ ಮಾಡಿ ಹತ್ತಿರದಿಂದ ನೋಡಿದ್ರೆ ಗೊತ್ತಾಗುತ್ತೆ. ಇದೆಲ್ಲ ವೇಸ್ಟಿಂದ ಮಾಡಿರೋದು. ಈ ಫುಲ್ ಫ್ರೇಮ್ ಏನಿದೆಯಲ್ಲ ಇದು ಕಂಪ್ಲೀಟಾಗಿ ವೇಸ್ಟಿಂದ ಮಾಡಿರೋದು. ಅಂದರೆ ಹಳೆ ಕೀಬೋರ್ಡ್ಸು, ರಿಮೋಟ್ಸು, ಬ್ಯಾಟ್ರೀಸು, ಮತ್ತು ಅದರೊಳಗಡೆ ತಂತಿ ಬರುತ್ತಲ್ಲ ಅದು, ಮತ್ತು AC ಫ್ಯಾನ್ಸು, ಲ್ಯಾಪ್ಟಾಪ್ ಫ್ಯಾನ್ಸು, ಮತ್ತು ಮೌಸು, ಈ ಥರ ತುಂಬ ಏನೇನು ಹಳೇದು ವೇಸ್ಟ್ ಎಲೆಕ್ಟ್ರಾನಿಕ್ಸ್ ಇರುತ್ತೆ ನೋಡಿ, ವೈರರ್ಸು, ಲೈಟು, ಅದರಲ್ಲೆಲ್ಲದರಲ್ಲೂ ಮಾಡಿದ್ದಾರೆ. ಇವಳು ಇದರಲ್ಲಿ ಹಿಂಗಿದೆ ಅದ್ರ ಕಣ್ಣು, ಅದ್ರ ಮೂಗು ಹಿಂಗಿದೆ ಅಂತೆಲ್ಲ ತೋರಿಸ್ತಾ ಇದ್ದಾಳೆ. ಅವಳಿಗೆ ಹೊಸ್ದಾಗಿ ಏನು ನೋಡಿದ್ರೂ ಬೇಗ ಕಲ್ತ್ಕೊಂಡ್ಬಿಡ್ತಾಳೆ. ಏನಾದರೂ ಹೇಳಿಕೊಟ್ರೆ ಅಥವಾ ನೋಡಿದ ತಕ್ಷಣ ಅದನ್ನ ಇಮಿಟೇಟ್ ಮಾಡ್ತಾಳೆ. ಸಖತ್ ಆ್ಯಕ್ಟಿವ್ ಆಗಿರ್ತಾಳೆ ಆಚೆ ಹೋದರೆ. ಮನೇಲೂ ಇರ್ತಾಳೆ, ಬಟ್ ಆಚೆ ಹೋದರೆ ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾಳೆ. ಅದು ಕಣ್ಣು ಹೆಂಗೆ ಬಿಡುತ್ತೆ ಅಂತಂದರೆ ಹಿಂಗೆ ವಿಚಿತ್ರವಾಗಿ ಕಣ್ಣು ಬಿಟ್ಟು ತೋರಿಸೋದು ಅದೆಲ್ಲ ಮಾಡ್ತಾಯಿದ್ಲು. ಸೊ ಅದಾಗಿದ ತಕ್ಷಣ ಓರಿಯನ್ ಮಾಲ್ಗೆ ಹೋದರೆ ಮ್ಯಾಂಡೇಟ್ರಿಯಾಗಿ ಹೋಗೋದೇ ಲೇಕ್ ಹತ್ರ. ನಾನೇ ಅಲ್ಲ, ಯಾರು ಹೋದರೂ ಅಷ್ಟೇ ಮ್ಯಾಂಡೇಟ್ರಿಯಾಗಿ ಹೋಗೋದೇ ಲೇಕ್ ಹತ್ರ. ನಾವು ಹೋದಾಗ ಸ್ವಲ್ಪ ಬಿಸಿಲಿತ್ತು, ಮತ್ತು ಅಷ್ಟೊಂದು ಜನ ಏನಿರಲಿಲ್ಲ, ಇನ್ನೂ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾವು ಹೋಗಿ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿ, ನಾವು ಇವಳನ್ನ ಕರ್ಕೊಂಡು ಹೋಗ್ತಿದ್ದೀವೋ ಇವಳು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾಳೋ ನಮಗೊಂದೂ ಗೊತ್ತಾಗಲಿಲ್ಲ. ಹಾಗೆ ಇವಳೇ ಕರ್ಕೊಂಡು ಹೋಗ್ತಾ ಇದ್ದಾಳೆ ನಮ್ಮನ್ನು. ಇವಳು ಕರೆದಿದ್ದ ಕಡೆ ಎಲ್ಲ ಹೋಗ್ತಾಯಿದ್ವಿ ನಾವು. ಬಿಕಾಸ್ ನಾವು ಕರೆದಿದ್ದ ಕಡೆ ಇವಳು ಬರಲ್ಲ, ಅಳ್ತಾಳೆ. ಸೊ ಹಾಗಾಗಿ ಅವಳು ಕರೆದಿದ್ದ ಕಡೆನೇ ನಾವು ಹೋಗ್ತಿದ್ವಿ, ನಮ್ಮನ್ನೇ ಅವಳು ಕರ್ಕೊಂಡು ಹೋಗ್ತಾಯಿದ್ಲು. ಸೊ ಇದೆಲ್ಲ ನೋಡಿಕೊಂಡು ಆಲ್ಮೋಸ್ಟ್ ಎಲ್ಲ ಬ್ಯಾಂಗ್ಳೂರಲ್ಲಿ ನನಗಿಷ್ಟ ಆಗೋ ಮಾಲ್ ಕೂಡ ಓರಿಯನ್ನೇ ನಾನು ನೋಡಿರೋ ಪ್ರಕಾರ. ಬಿಕಾಸ್ ಕೋರಮಂಗ್ಲದಲ್ಲಿರೋದೇ ದೊಡ್ಡ ಮಾಲ್ ಅಂತ ಹೇಳ್ತಾರೆ, ಫೋರಮ್ ಏನೋ, ನಾನು ನೋಡಿಲ್ಲ ಅದನ್ನು.
ನಾನು ನೋಡಿರೋ ಮಾಲ್ಸಲ್ಲಿ ದೊಡ್ಡ ಮಾಲ್ ಅಂದರೆ ಓರಿಯನ್ ಮಾಲೇ. ಸೊ ಇದಾಗಿದ ತಕ್ಷಣ ಇಲ್ಲಿ ಗಿಡ ಕೀಳೋ ಕೆಲಸ ನಡೀತಾ ಇದೆ ಇವ್ರದ್ದು. ಅಲ್ಲಿದ್ದಿದ್ದ ಗಿಡ ಎಲ್ಲ ಕೈಯಲ್ಲಿ ಕೀಳ್ತಾ ಇದ್ದರು. ಆಮೇಲೆ ಅದೆಲ್ಲ ಮಾತು ಮುಗಿಸ್ಕೊಂಡು ಹೊರಟ್ವಿ. ಇಲ್ಲಿ ಇವ್ರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಥ್ಯಾಂಕ್ಸ್ ಬಾಯ್ ಹೇಳಿ ಬರ್ತಾರೆ ನೋಡಿ. ಇವಾಗ ಇಲ್ಲೊಂದು ಒಳ್ಳೆ ಸ್ಲಿಪ್ಪಾಗಿ ರಪ್ ಅಂತ ಬಿದ್ದೋಗ್ಬಿಡ್ತಾರೆ ಹಿಂಗೆ. ಬಟ್ ನಮಗೂ ಬೇಜಾರಾಗುತ್ತೆ, ಆಡ್ಕೊಳ್ಳೋದಂತಲ್ಲ. ಆ ಮೂಮೆಂಟಿಗೆ ಬೇಜಾರಾಯಿತು, ಆಮೇಲೆ ನೋಡಿದ್ರೆ ನಗು ಬಂತು. ಅಲ್ಲಿಂದ ಹೋಗಿ ಮೆಕ್ಡೊನಾಲ್ಡ್ಸಲ್ಲಿ ಬರ್ಗರು, ಫ್ರೈಸು, ಕೋಕು ಎಲ್ಲ ತಿನ್ಕೊಂಡು ಕುಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಸೊ ವಾಶ್ರೂಮಲ್ಲಿ ಒಂದೆರಡು ಫೋಟೋಸು ವೀಡಿಯೋಸು ತೆಕ್ಕೊಂಡು ಅವಳಿಗೂ ಅಲ್ಲಿ ಮಿರರ್ಸ್ನ ನೋಡಿ ತುಂಬ ಖುಷಿಯಾಯಿತು. ಇನ್ನೊಂದೇನು ಅಂದರೆ ಓರಿಯನ್ ಮಾಲಿಂದ ಆಚೆ ಬಂದಿದ್ದ ತಕ್ಷಣ ಅಲ್ಲೂ ಶ್ರೀರಾಮನವಮಿ ಮಾಡ್ತಾಯಿದ್ರು. ನಮಗಲ್ಲಿ ಮೊಸರನ್ನ ಪ್ರಸಾದ ಕೊಟ್ಟರು. ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ಮೆಟ್ರೋ ಸ್ಟೇಷನ್, ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಸಂಪಿಗೆ ರೋಡ್ಗೆ ಹೋದ್ವಿ. ಬಿಕಾಸ್ ಮಲ್ಲೇಶ್ವರಂಗೆ ಹೋಗಬೇಕಾಗಿತ್ತು. ಸ್ವಲ್ಪ ಸುಮ್ಮನೆ ಏನೂ ತೊಗೊಳೋದು ಬೇಡ, ಹೋಗಿ ಬರೋಣ ಅಂದ್ಕೊಂಡ್ವಿ. ಬಟ್ ಹೋದ್ಮೇಲೆ ಹಾಗೆ ಬರೋಕ್ಕಾಗುತ್ತಾ, ಹಾಗಾಗಿ ಮೆಟ್ರೋ ಹತ್ಕೊಂಡು ಮಲ್ಲೇಶ್ವರಂಗೆ ಹೋದ್ವಿ. ಸೊ ಶಾಪಿಂಗ್ ಸ್ಟ್ರೀಟ್ ಇದು. ಹೋಗಿದ ತಕ್ಷಣ ಸುಮ್ಮನೆ ಬರೋಕ್ಕಂತೂ ಆಗಲ್ಲ. ಅಲ್ಲಿರೋದೆಲ್ಲ ನೋಡಿ ಆದಷ್ಟು ಬಾರ್ಗೇನ್ ಮಾಡಿ ಎಷ್ಟು ಕಮ್ಮಿಗಾಗುತ್ತೋ ಅಷ್ಟಕ್ಕೆ ಸ್ವಲ್ಪ ಐಟಮ್ಸ್ನ ಶಾಪಿಂಗ್ ಮಾಡಿಕೊಂಡು ಬಂದಿದ್ದೀವಿ. ಇವ್ರಿಗೆ ಬಬಲ್ಸ್ ಅಂದರೆ ತುಂಬ ಇಷ್ಟ. ಎಲ್ಲಿ ಕಾಣಿಸ್ಬಿಡುತ್ತೋ ಗೊತ್ತಿಲ್ಲ ಇವ್ರ ಕಣ್ಣಿಗೆ, ಬಬಲ್ಸು ಅಂತ ಕಿರಿಸ್ತಿರ್ತಾರೆ. ಸೊ ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬಸ್ ಹತ್ಕೊಂಡು ಮೆಜೆಸ್ಟಿಕ್ ಬಂದು ಅಲ್ಲಿಂದ ಮನೆಗೆ ಬರೋಷ್ಟರಲ್ಲಿ ಟಯರ್ಡಾಗಿ ವೀಡಿಯೋಸ್ ಏನೂ ಮಾಡ್ಕೊಳಕ್ಕಾಗಿಲ್ಲ. ಸೊ ಇವಾಗ ತಂದಿರೋದನ್ನ ತೋರಿಸೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟ್ ಒನ್ ಓಪನ್ ಮಾಡ್ತಿರೋದು ಧಾರ್ಮಿಕಂದು ಶಾರ್ಟ್ಸು. ಇವಾಗ ಸೆಕೆ ಇರೋದ್ರಿಂದ ಮತ್ತು ಅವಳು ಬೆಳೀತಾ ಇದ್ದಾಳೆ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಸೈಜ್ ತಂದಿದ್ದೀನಿ. ಇದು ಶಾರ್ಟ್ಸ್ ನಂಗೆ ತುಂಬ ಇಷ್ಟ ಆಯಿತು. ಬ್ಲೂ ಕಲರ್ ಏನಿದೆ ಕೆಳಗಡೆ ಪಟ್ಟಿ ಇರೋದು. 1 2 3 4 5 6 7 ಟೋಟಲ್ 7 ಶಾರ್ಟ್ಸು. ಅವ್ರು ಆ್ಯಕ್ಚುಲಿ 250ಗೆ 6 ಕೊಡ್ತೀವಿ ಅಂತ ಹೇಳಿದ್ರು. ನಾನು ಫುಲ್ ಬಾರ್ಗೇನ್ ಮಾಡಿ 250ಗೆ 7 ತೊಗೊಂಬಂದಿದ್ದೀನಿ. ಸೊ ನೆಕ್ಸ್ಟ್ ಬರ್ತಾ ಇರೋದೆ ಸೆಕೆಂಡ್ ಒನ್ ಬಂದು ಅದರಲ್ಲೇನಿದೆ, ನನ್ನ ಟಾಪ್ ಇದೆ. ಎಸ್, ಇದು ಬಂದು ನಂಗೆ ಆ್ಯಕ್ಚುಲಿ ಅಮೃತ ಕೊಡಿಸಿದ್ದು ಟಾಪು. ನಂಗೆ ತುಂಬ ಇಷ್ಟ ಆಯಿತು. ಜೀನ್ಸ್ ಟಾಪು ಸಖತ್ ಫ್ರೀ ಆಗಿದೆ. ನೋಡಿದ ತಕ್ಷಣವೇ ಇಷ್ಟ ಆಯಿತು. ನೋಡಿ ಸಖತ್ ಫ್ರೀ ಆಗಿದೆ ಟಾಪು. ನನಗೂ ಚೆನ್ನಾಗಿ ಕಾಣುತ್ತೆ ಅನಿಸ್ತು. ಸೊ ಹಾಗಾಗಿ ತೊಗೊಂಡೆ. ಕಾಲರ್ ಇದೆ ಮತ್ತು ಫುಲ್ ಸ್ಲೀವ್ ಇದೆ ಇದಕ್ಕೆ. ಇವಾಗ ಸೆಕೆ ಆಗ್ಬೋದು, ಬಟ್ ಇನ್ನು 1 or 2 ಮಂತ್ಸ್ ಹೋಗಿದ ತಕ್ಷಣ ಮಳೆಗಾಲ ಚಳಿಗಾಲ ಎಲ್ಲ ಬಂದಾಗ ಚೆನ್ನಾಗಿರುತ್ತೆ. ನನಗೆ ಹೊಸ ಬಟ್ಟೆ ತಂದುಬಿಟ್ರೆ ಫುಲ್ ಖುಷಿ. ಅದನ್ನು ಹಾಕ್ಕೊಳ್ಳೋವರೆಗೂ ಸಮಾಧಾನವೇ ಇಲ್ಲ. ನೆಕ್ಸ್ಟು ಇದು ಬಂದು ಅಮೃತನ ಟೀ ಶರ್ಟ್ಸು. ಅವಳು ಆಫೀಸ್ಗೆ ಹಾಕ್ಕೊಳ್ಳೋಕ್ಕೆ ಸಿಂಪಲ್ಲಾಗಿ ಎವ್ರಿಡೇ ಯೂಸ್ಗೆ ಟೀ ಶರ್ಟ್ಸ್ ಬೇಕು ಅಂತ ಹೇಳಿ ತೊಗೊಂಡ್ಳು. ಇದೊಂದು ಲೈಟ್ ರಾಮ ಗ್ರೀನ್ ಕಲರು, ಚೆನ್ನಾಗಿದೆ. ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ. ಇದಕ್ಕೇನು ಕಲರ್ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಇದೊಂದು ಟೀ ಶರ್ಟು. ಇದು ನನಗೆ ತುಂಬ ಇಷ್ಟ ಆಗಿ ನಾನೇ ತಗೋ ಅಂತ ಫೋರ್ಸ್ ಮಾಡಿದ್ದು. ಬ್ಲೂ ಕಲರ್, ಆ ಬಟರ್ಫ್ಲೈ ಮೇಲೆ ಸ್ವಲ್ಪ ಶೈನಿಂಗ್ ಇದೆ. ವಿಡಿಯೋದಲ್ಲಿ ಕಾಣಿಸ್ತಿಲ್ಲ, ಬಟ್ ಶೈನಿಂಗ್ ಇದೆ. ತುಂಬ ಚೆನ್ನಾಗಿದೆ ಇದು 3 ಟೀ ಶರ್ಟ್ಸ್ಗೆ 500 ರುಪೀಸು. ಇವಾಗ ಮಲ್ಲೇಶ್ವರಮಲ್ಲಿ ಹೊಸದು ಇಟ್ಕೊಂಡ್ಬಿಟ್ಟಿದ್ದಾರೆ. 1000ಗೆ 3 ಇಲ್ಲ 500ಗೆ 3 ಅಂತ. ಸೊ ಹಾಗಾಗಿ 500ಗೆ ಆ 3 ಟೀ ಶರ್ಟ್ ಸಿಕ್ತು. ಇದು ಬಂದು ಜೆನ್ಯನ್ದು 2 ಪೀಸು, ಗ್ರೀನ್ ಕಲರ್. ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಇದನ್ನು ನಾವು ಮೆಟೀರಿಯಲ್ ನೋಡೇ ತೊಗೊಂಡಿದ್ದು. ಸೈಜ್ ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೀವಿ, ಬಿಕಾಸ್ ಅವಳು ಟಕ್ ಇಡ್ಸ್ಕೊಬೋದು ಅಂತ. 3/4 ಸ್ಲೀವ್ ಇದೆ. ಸೊ ಮೆಟೀರಿಯಲ್ ಚೆನ್ನಾಗಿದೆ. ಪ್ಯಾಂಟು ಇದೆ ಇದಕ್ಕೆ, ಬಟ್ ವೇಲ್ ಇಲ್ಲ. 2 ಪೀಸ್ ಆಗಿರೋದ್ರಿಂದ ವೇಲ್ ಬಂದಿಲ್ಲ ಇದಕ್ಕೆ. ಚೆನ್ನಾಗಿದೆ ಇದೂ. ಸೊ ಹಾಗಾಗಿ ಇದೊಂದು ತೊಗೊಂಡ್ವಿ. ಇದಕ್ಕೆ 400 ಏನೋ ಪೇ ಮಾಡಿದ್ವಿ. 400 ಪೇ ಮಾಡಿದ್ವಿ ಇದಕ್ಕೆ ಕರೆಕ್ಟು. ನಾನು ಇವಾಗ ವಾಯ್ಸ್ ಓವರ್ ಕೊಡ್ಬೇಕು ಅಂದ್ಕೊಂಡಿದ್ದೆ, ಮೆಟೀರಿಯಲ್ ಚೆನ್ನಾಗಿದೆ ಅಂತ ಮುಂಚೆನೇ ಹೇಳಿಬಿಟ್ಟೆ. ಇರಲಿ, ವೀಡಿಯೋದಲ್ಲಿ ಆವಾಗವಾಗ ಈ ಥರ ಸ್ವಲ್ಪ ಮಿಸ್ಟೇಕ್ಸ್ ಆದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಇವಾಗ ವೀಡಿಯೋಸ್ ಮಾಡೋದನ್ನ ಕಲ್ತ್ಕೋತಾ ಇದ್ದೀನಿ. ವಾಯ್ಸ್ ಓವರ್ ಕೊಡೋದು ಇದೆಲ್ಲ ಕಲ್ತ್ಕೋತಾ ಇದ್ದೀನಿ. ಖಂಡಿತ ಇಂಪ್ರೂವ್ ಮಾಡ್ಕೋತೀನಿ. ಇದು ಬಂದು ನನ್ನ ಮಗಳದು ಬಬಲ್ಸು. ಆವಾಗಲೇ ತೋರಿಸ್ದಂಗೆ ಅವರೇ ಥರದ್ದು ಆಟ ಆಡೋದು. ಮನೇಲಿ ಎಲ್ಲರೂ ಒಂದೊಂದು ಸಲ ಬಬಲ್ಸ್ ಬಿಟ್ಕೊಂಡು ಆಟ ಆಡ್ತಾಯಿರ್ತೀವಿ.
ಸೊ ನೆಕ್ಸ್ಟ್ ಬಂದು ಫೈನಲಿ ನಂದು ಇನ್ನೊಂದು ಡ್ರೆಸ್ಸು. ನಂಗೆ ಆ್ಯಕ್ಚುಲಿ ಇತ್ತೀಚೆಗೆ ನಾನು ದಪ್ಪ ಆಗಿರೋ ರೀಸನಿಂದ ಸೈಜ್ ಸಿಗ್ತಾಯಿಲ್ಲ. ಸೈಜ್ ಸಿಕ್ಕಿದ್ರೆ ಕಲರ್ ಇಷ್ಟ ಆಗೋಲ್ಲ, ಕಲರ್ ಇಷ್ಟ ಆದರೆ ಸೈಜ್ ಸಿಗೋಲ್ಲ, ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಇವಾಗ ಗೊತ್ತಾಗ್ತಾಯಿದೆ ದಪ್ಪ ಆಗಿರೋದು ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂತ. ಸೊ ಹಾಗಾಗಿ ನಾನು ಸೈಜ್ ಸಿಕ್ತು ಅಂತ ಹೇಳಿ ಇಷ್ಟ ಆಯಿತು ಕಲರ್ ಅಂತ 3 ಪೀಸ್ ಇದೊಂದು ಸೆಟ್ ತೊಗೊಂಡೆ. ಇದು ಆ್ಯಕ್ಚುಲಿ ಓವರ್ ಸೈಜ್ ಇದೆ ನನಗಿಂತ, ಬಟ್ ಸ್ಟಿಲ್ ಓಕೆ ಅಂತ ಹೇಳಿ ತೊಗೊಂಡೆ. ಇದ್ರ ಮೇಲೆ ಸಿಂಪಲ್ಲಾಗಿದೆ, ಸ್ಟೋನ್ ವರ್ಕ್ ಇದೆ, ಸ್ವಲ್ಪ ಮಾತ್ರ ಸ್ಟೋನ್ ವರ್ಕ್ ಇದೆ, ಮಿಕ್ಕಿದೆಲ್ಲನೂ ಕಂಪ್ಲೀಟ್ ಸಿಂಪಲ್ಲು ಪ್ಯೂರ್ ಕಾಟನ್. 3 ಪೀಸ್ ಸೆಟ್ಟು, ವೇಲು ಮತ್ತು ಪ್ಯಾಂಟ್ ಇದೆ. ನನಗೆ ಪ್ಯಾಂಟು ವೇಲು ಕಲರ್ ತುಂಬ ಇಷ್ಟ ಆಯಿತು. ಯಾವಾಗಲೂ ಆ್ಯಸ್ ಯೂಶ್ವಲ್ ನನಗೆ ಡಾರ್ಕ್ ಕಲರ್ಸೇ ಇಷ್ಟ ಆಗುತ್ತೆ. ಅಮೃತ ಅದೇ ಹೇಳ್ತಾ ಇರ್ತಾಳೆ, ನಾನು ಡಾರ್ಕ್ ಕಲರ್ಸೇ ಹಾಕ್ಕೊಳ್ಳಲ್ಲ, ನೀನು ಯಾವಾಗೂ ಡಾರ್ಕ್ ಕಲರ್ಸೇ ಹಾಕ್ಕೋತೀಯ, ಲೈಟ್ ಕಲರ್ ಟ್ರೈ ಮಾಡು ಅಂತ. ಏನೋ ಗೊತ್ತಿಲ್ಲ, ನಂಗೆ ಡಾರ್ಕ್ ಕಲರ್ಸ್ ಇಷ್ಟ. ಸೊ ಇಷ್ಟ ಆಗಿತ್ತು ಇವತ್ತು ನಮ್ಮ ಚಿಕ್ಕ ಶಾಪಿಂಗ್. ಸೊ ಗ್ಯಾಪಲ್ಲಿ ಸೊಳ್ಳೆ ಬೇರೆ ಕಡಿತಾ ಇತ್ತು ನನಗೆ. ಯಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.